ನಾವು ಇವತ್ತು ತೇಗದ ಚಿಗುರಿನಲ್ಲಿ ಒಂದು ಮನೆ ಮದ್ದು ಮಾಡಿಕೊಳ್ಳುವುದನ್ನು ನೋಡಿಕೊಳ್ಳುವ. ಇದಕ್ಕೆ ನಾನೀಗ ತೇಗದ ಗಿಡವನ್ನು ತೋರಿಸ್ತಾ ಇದ್ದೇನೆ. ಅದರ ಚಿಗುರನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು, ಒಂದು 2-3 ಚಮಚದಷ್ಟು. ಇದಕ್ಕೆ ತೆಂಗಿನೆಣ್ಣೆಯನ್ನೇ ಹೆಚ್ಚಾಗಿ ಉಪಯೋಗಿಸಿಕೊಳ್ಳುವುದು. ಅದನ್ನು ಬಿಸಿಗೆ ಇಟ್ಕೊಂಡು, ಅದು ಸ್ವಲ್ಪ ಈಗ ಚಳಿಯಾದ ಕಾರಣ ಸ್ವಲ್ಪ ಗಟ್ಟಿಯಾಗಿದೆ ತೆಂಗಿನ ಎಣ್ಣೆ. ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ತೇಗದ ಚಿಗುರನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಯಾವುದಕ್ಕಂದರೆ ಬಿದ್ದ ಗಾಯ, ಸುಟ್ಟ ಗಾಯಕ್ಕೆ ಅತ್ಯುತ್ತಮ ಒಂದು ಮನೆಯ ಮದ್ದು. ನ್ಯಾಚುರಲ್ ಆಗಿ ಬೇಗವೂ ಕಮ್ಮಿ ಆಗ್ತದೆ. ಸ್ವಲ್ಪ ಈಗ ನೋಡಿ, ಅದರ ಕಲರ್ ಎಲ್ಲ ಬಿಡ್ತಾ ಉಂಟು, ಕೆಂಪು ಕಲರ್. ಇದು ನಾನು ಬೇರೆ ಎಂಥ ಕಲರ್ ಹಾಕಲಿಲ್ಲ, ಆ ತೇಗದ ಚಿಗುರಿನಲ್ಲೇ ಈ ಕಲರ್ ಬರ್ತದೆ. ನನ್ನ ಮನೆಯಲ್ಲಿ ಮಗ ಸೈಕಲಿನಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಇದನ್ನೊಂದು ಮಾಡಿ ಅವನಿಗೆ ಹಚ್ಚುವ ಅಂತ. ಇದೀಗ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಟ್ಕೊಳ್ಳುವ. ಅದು ಈಗಲೇ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಈಗ ತಣ್ಣಗಾಗಿದೆ ಅದು. ಇದೀಗ ಅವನ ಸೈಕಲಲ್ಲಿ ಆದ ಗಾಯಕ್ಕೆ ಹಚ್ಚಿಕೊಳ್ಳಿಕ್ಕೆ ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಿಕೊಳ್ಬೇಕು, ಗಾಯವನ್ನು. ಆಮೇಲೆ ಹತ್ತಿಯ ಸಹಾಯದಿಂದ ಅವನ ಕೈಗೆ ಹಚ್ಚುತ್ತಾ ಇದ್ದೇನೆ. ಹೀಗೆ ದಿನಕ್ಕೆ ಒಂದು 2-3 ಸತಿ ಹಚ್ಚಿಕೊಂಡ್ರೆ ಗಾಯ ಅಲ್ಲಿಗೆ ಕಮ್ಮಿ ಆಗ್ತದೆ.